ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎಂಬ ವರಕವಿ ದ ರಾ ಬೇಂದ್ರೆಯವರ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ನುಡಿಸಿರಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಪಂಚಾಂಗ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನೋವೈದ್ಯ. ಯುಗಾದಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದಿದೆ. ಯುಗಾದಿ ಅಂದರೆ ನಮಗೆಲ್ಲ ಒಂದು ಹಿಂದೂ ಸನಾತನ ಧರ್ಮದ ಪ್ರಕಾರ ನಮಗೆ ಒಂದು ಹೊಸ ವರ್ಷ. ಈ ಯುಗಾದಿಯ ಒಂದು ಹೊಸ ವರ್ಷ ಅನ್ನೋದಕ್ಕೆ ಪ್ರಕೃತಿಯು ಕೆಲವು ಸೂಚನೆಗಳನ್ನು ಕೊಡುತ್ತೆ, ಪ್ರಕೃತಿಯಲ್ಲೂ ಕೆಲವು ಬದಲಾವಣೆಗಳಾಗತ್ತೆ. ಈ ಯುಗಾದಿ ದಿನ ನಾವು ಬೇವು ಬೆಲ್ಲವನ್ನು ತಿಂತೀವಿ. ಯಾಕೆ ಬೇವು ಬೆಲ್ಲವನ್ನು ತಿಂತೀವಿ? ಯಾಕೆ ನಾವು ಯುಗಾದಿ ಆಚರಣೆಗೆ ಅಷ್ಟೊಂದು ಮಹತ್ವವನ್ನು ಕೊಡ್ತೀವಿ? ಏನಿದು? ಅದರ ಮಹತ್ವ ಏನು? ಅದರ ಹಿನ್ನೆಲೆ ಏನಿದೆ? ಯುಗಾದಿಯನ್ನು ಹೊಸ ವರ್ಷ ಅಂತಲೇ ಯಾಕೆ ಆಚರಣೆ ಮಾಡ್ತೀವಿ? ಹಿಂದೂಗಳ ಸಾಕಷ್ಟು ಹಬ್ಬಗಳಿವೆ ಹಿಂದೂಗಳಲ್ಲಿ. ಅಂಥ ಹಬ್ಬಗಳಲ್ಲಿ ಈ ಯುಗಾದಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕೆ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅನ್ನೋದರ ಕುರಿತಾಗಿ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಇವರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಇಡಗುಂಜಿ ಮಹಾಗಣಪತಿ ದೇವಾಲಯದ ಅರ್ಚಕರು ಆಗಿರುವಂತಹ ಶ್ರೀಯುತ ವಿಷ್ಣು ಭಟ್ರಿದ್ದಾರೆ. ಬನ್ನಿ ಹಾಗಾದರೆ ಅವ್ರ ಜೊತೆನೇ ನಾವು ಯುಗಾದಿಯ ಮಹತ್ವ ಏನು, ಯುಗಾದಿಯ ಹಿನ್ನೆಲೆ ಏನು, ಮತ್ತು ಈ ಯುಗಾದಿ ಪಂಚಾಂಗದ ವಿಶೇಷತೆ ಏನು ಎಲ್ಲದರ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತಮಗೂ ಸ್ವಾಗತ. ನುಡಿಸಿರಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಗುರುಗಳ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಈಗ ಯುಗಾದಿ ಬರ್ತಾ ಇದೆ. ಈಗ ಗುರುಗಳ ಒಂದು ಪ್ರಶ್ನೆ ಏನು ಅಂದರೆ, ಈ ಯುಗಾದಿಯನ್ನು ನಾವು ಆಚರಣೆ ಮಾಡ್ತೀವಿ ಎಲ್ಲ, ಪ್ರತಿ ವರ್ಷ ಯುಗಾದಿ ಬರುತ್ತೆ, ಯುಗಾದಿ ಹೊಸ ವರ್ಷ ಅಂತ ಹೇಳ್ತೀವಿ, ಆಚರಣೆ ಮಾಡ್ತೀವಿ. ಹೌದು. ಆದರೆ ಎಷ್ಟೋ ಜನರಿಗೆ ಯುಗಾದಿ ಆಚರಣೆ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಅದು ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ಬೋದು? ಖಂಡಿತವಾಗಿ. ನಮಾಮಿ ದೇವಂ ದ್ವಿರದಾನನಂ ತಂ ಯಸ್ ಸರ್ವ ವಿಘ್ನಾನ್ ಹರತೆ ಜನಾನಾಂ ಧರ್ಮಾರ್ಥಕಾಮಾಂ ಸ್ತನುಮಾಖಿಲಾನಾಂ ತಸ್ಮೈ ನಮೋ ವಿಘ್ನ ವಿನಾಶನಾಯ. ಕ್ಷೇತ್ರ ದೇವತೆಯಾದಂತಹ ಇಡಗುಂಜಿ ಮಹಾಗಣಪತಿಯನ್ನು ಮನಸಾರೆ ಸ್ಮರಿಸಿ ಯುಗಾದಿ ಹಬ್ಬದ ವಿಶೇಷತೆಗಳು, ಹಿನ್ನೆಲೆಗಳು. ಹೌದು. ಯುಗಾದಿ ತಾವೇ ಹೇಳಿದ್ರಿ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೌದು, ಪ್ರತಿ ವರ್ಷವೂ ಕೂಡ ಯುಗಾದಿ ಬರ್ತದೆ. ಹೌದು ಅಲ್ವಾ? ಹೌದು ಹೌದು. 12 ತಿಂಗಳಿಗೆ ಒಂದು ಯುಗಾದಿ ಬರ್ತದೆ. ಚೈತ್ರ ಮಾಸದ ಪಾಡ್ಯಮಿ ತಿಥಿಯ ದಿವಸ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡ್ತೇವೆ ನಾವು. ಆ ದಿವಸ ಉಷಕಾಲದಲ್ಲಿ ಎದ್ದುಕೊಂಡು ನೂತನ ವಸ್ತ್ರಧಾರಣೆಯನ್ನು ಮಾಡ್ತೇವೆ ಅಲ್ವಾ? ನಮ್ಮಲ್ಲಿಯ ಕ್ರಮ ಪ್ರಕಾರ ನೂತನ ವಸ್ತ್ರಧಾರಣೆ, ಅಭ್ಯಂಗ ಸ್ನಾನ ಮೊದಲು, ಅಭ್ಯಂಗ ಸ್ನಾನ, ನೂತನ ವಸ್ತ್ರಧಾರಣೆ. ನೀವೇ ಹೇಳಿದಿರಿ, ನಿಂಬಕಂದಳ ಭಕ್ಷಣಂ. ಹೌದು ಅಲ್ವಾ? ಹೌದು. ಕಹಿ ಬೇವು ಬೆಲ್ಲವನ್ನು ತಿನ್ನುವಂತಹ ಒಂದು ಹಬ್ಬ ಪದ್ಧತಿ ಇದೆ. ಹೌದು. ನೋಡಿ, ನಮ್ಮ ಹಿಂದೂಸ್ತಾನದಲ್ಲಿ ಹಿಂದೂಗಳ ಎಲ್ಲರೂ ಹಬ್ಬ ಹರಿದಿನಗಳೆಲ್ಲವೂ ಕೂಡ ಅವರ ಆರೋಗ್ಯವನ್ನು ಕುರಿತು ಇದ್ದಂತೆಯೇ ಕಾಣಿಸ್ತದೆ ನಮಗೆ. ಹೌದು ಅಲ್ವಾ? ಇಲ್ಲಿ ಈ ಯುಗಾದಿ ಹಬ್ಬ ಬರಬೇಕಿದ್ರೆ ಶಿಶಿರ ಋತು ಹೋಗಿ ವಸಂತ ಋತು ಬರುವ ಸಂದರ್ಭದಲ್ಲಿ ಮಾಡ್ತೇವೆ. ಹೌದು. ಕಾಲ ಬದಲಾವಣೆ ಆಗ್ತದೆ. ಕಾಲ ಬದಲಾವಣೆ ಆದಾಗ ಮನುಷ್ಯನ ಆರೋಗ್ಯದಲ್ಲಿಯೂ ಕೂಡ ಏರುಪೇರುಗಳಾಗ್ತವೆ. ಪ್ರಧಾನವಾಗಿ ಪ್ರಾಚೀನರು ಏನು ಮಾಡಿದ್ದಾರೆ? ಆರೋಗ್ಯವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಹಬ್ಬ ಹರಿದಿನಗಳ ಎಲ್ಲ ಆಚರಣೆಗಳನ್ನು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಈಗ ಚಳಿಗಾಲ ಹೋಗಿ ಬೇಸಿಗೆಗಾಲ ಬರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಯುಗಾದಿ ಹಬ್ಬ ಬರ್ತದೆ. ಹೌದು ಅಲ್ವಾ? ಯುಗಾದಿ ಹಬ್ಬ ಬಂದಾವಾಗ
ಆ ಆರೋಗ್ಯವನ್ನು ಪ್ರಧಾನವಾಗಿ ಇಟ್ಟುಕೊಂಡೇ ನಿಂಬಕಂದಳ ಭಕ್ಷಣಂ. ಹೌದು. ದೇಹ ಸರಿಯಾಗಿರಬೇಕು, ಆರೋಗ್ಯಪೂರ್ಣವಾಗಿದ್ದರೇ ನಾವು ಕರ್ಮವನ್ನು ಮಾಡಲಿಕ್ಕೆ ಆಗ್ತದೆ. ಆವಾಗ ಅದು ಹಬ್ಬವಾಗಿ ಪರಿಣಾಮ ಹೊಂದುತ್ತದೆ. ಆರೋಗ್ಯಪೂರ್ಣವಾಗಿದ್ದರೆ ನಮಗೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹೌದು ಒಳ್ಳೆಯ ಸಂತೋಷ. ಹಬ್ಬ ಅಂದರೆ ಸಂತೋಷದ ದಿನ ಅಂತ ಹೇಳಿ ಅರ್ಥ. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಬಹಳಷ್ಟು ಇದೆ. ಇಲ್ಲಿ ಹಿಂದೂಗಳ ಸಂಪ್ರದಾಯದ ಪ್ರಕಾರ ಪ್ರಭವಾದಿ ಷಷ್ಠಿ ಸಂವತ್ಸರಗಳನ್ನು ತಗೊಳ್ತಾರೆ, 60 ಸಂವತ್ಸರಗಳನ್ನು ತೆಗೆದುಕೊಳ್ತಾರೆ. ಒಂದು ಯುಗಾದಿ ಹಬ್ಬ ಆಚರಣೆ ಮಾಡಬೇಕುಳ್ಳಾದರೆ ಈ ನೋಡಿ, ಈ ಹಿಂದಿನ ವರ್ಷ ಶುಭಕೃತು ನಾಮ ಸಂವತ್ಸರ, ನಾಮ ಸಂವತ್ಸರ. ಈಗ ಮುಂದೆ ಬರುವಂಥದ್ದು ಯಾವುದಪ್ಪ? ಕ್ರೋಧಿನಾಮ ಸಂವತ್ಸರ ಬರ್ತದೆ. ಈ ಯುಗಾದಿಗೆ, ಈ ಯುಗಾದಿಯಿಂದ ಕ್ರೋಧಿನಾಮ ಸಂವತ್ಸರ ಪ್ರಾರಂಭವಾಗ್ತದೆ. ಈ ಕ್ರೋಧಿನಾಮ ಸಂವತ್ಸರ ಪ್ರಾರಂಭವಾಗುವಾಗ ಯುಗಾದಿ ಅಂತ ಹೇಳಿ ಚಾಂದ್ರಮಾನದ ಪ್ರಕಾರ ಚಾಂದ್ರಮಾನ ಯುಗಾದಿ ಅಂಥೇಳಿ ಪಂಚಾಂಗದಲ್ಲಿ ಕೊಡ್ತಾರೆ. ಪ್ರತಿ ಒಂದು ವತ್ಸರದಲ್ಲಿ ಆ ಸಂವತ್ಸರಗಳ ಪ್ರಭವಾದಿ ಷಷ್ಠಿ ಸಂವತ್ಸರಗಳು ಬದಲಾಗುವಂತಹ ದಿನ. ಈ ಒಂದು ವರ್ಷ ನಾವು ಹಿಂದೆ ಕಳೆದಂತಹ ಒಂದು ವರ್ಷ ಶುಭಕೃತು ನಾಮ ಸಂವತ್ಸರ ದಿನವೂ ಯಾವುದೇ ಒಂದು ವೈದಿಕ ಕರ್ಮವಾಗಲಿ, ಯಾವುದೇ ಕರ್ಮ ಮಾಡದಿದ್ದರೂ ಆ ದಿವಸ ಬೆಳಗ್ಗೆ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭಕೃತು ನಾಮ ಸಂವತ್ಸರೇ ಅಯನ ತಿಥಿ ವಾರ ನಕ್ಷತ್ರ ಇತ್ಯಾದಿಗಳನ್ನೆಲ್ಲವೂ ದಿನವೂ ನಾವು ಹೇಳಲೇಬೇಕು. ಅದಕ್ಕೆ ಪ್ರಾಚೀನರು ಏನು ಮಾಡಿದ್ದಾರೆ ಕೇಳಿದರೆ, ಈ ಪ್ರಭವಾದಿ ಷಷ್ಠಿ ಸಂವತ್ಸರಗಳನ್ನು ಪ್ರಧಾನವಾಗಿ ಇಟ್ಕೊಂಡ್ರು. ಈ 60 ಸಂವತ್ಸರಗಳು ಯಾರಪ್ಪ ಅಂದರೆ ನಾರದನ ಮಕ್ಕಳು ಇವರು. 60 ಸಂವತ್ಸರಗಳು. ಯಾಕೆಂದರೆ ನಾರದನಿಗೆ ಒಂದು, ಅದು ದೇವಿ ಭಾಗವತದಲ್ಲಿ ಬರುವಂತಹ ಒಂದು ಕಥೆ. ಅವ ಹೆಣ್ಣಾದಾಗ 60 ಮಂದಿ ಮಕ್ಕಳು ಹುಟ್ಟಿರ್ತಾರೆ. ಅದಕ್ಕೆ ಶ್ರೀಮನ್ ನಾರಾಯಣ ಅವನಿಗೆ ವರವನ್ನು ಕೊಡ್ತಾರೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಈ 60 ಸಂವತ್ಸರಗಳನ್ನು ನಿನ್ನ ಮಕ್ಕಳು ಸಂವತ್ಸರದ ಒಂದೊಂದು ವರ್ಷದ ಅವಧಿಗೆ ಅವರ ಅಧಿಕಾರ ಇದ್ದಿರ್ತದೆ. ದಿನನಿತ್ಯವೂ ನಿನ್ನ ಮಕ್ಕಳನ್ನು ಪ್ರಜೆಗಳೆಲ್ಲರೂ ನೆನೆಯುವಂತೆ ಆಗಲಿ ಅಂತ ಹೇಳಿ ಒಂದು ವರವನ್ನು ಕೊಟ್ಟಿರ್ತಾರೆ. ಹಾಗೆ ಈ ಯುಗಾದಿ, ಈ ಸಂಭ್ರಮ ಬರಲಿಕ್ಕೆ ಕಾರಣ ಏನಪ್ಪ ಕೇಳಿದ್ರೆ, ಈ ಶೋಭಕೃತು ನಾಮ ಸಂವತ್ಸರ ಹೋಗಿ ಕ್ರೋಧಿ ನಾಮ ಸಂವತ್ಸರ ಬರುವಂಥದ್ದು. ಆ ಒಂದು ಹೊಸ ಸಂವತ್ಸರ ಬರುವಾಗ ಅದನ್ನು ಸಂಭ್ರಮದಿಂದ ನಾವು ಬರಮಾಡಿಕೊಳ್ಳುವಿಕೆ, ಅದರ ಆಚರಣೆ. ಭಾರತದಲ್ಲಿ ನಮ್ಮಲ್ಲಿ ಮನೆಗಳಲ್ಲಿ ತಳಿರು, ತೋರಣ, ರಂಗೋಲಿ ಇತ್ಯಾದಿಗಳನ್ನು ಹಾಕ್ತಾರೆ. ಇನ್ನು ಬೇರೆ ರಾಜ್ಯಗಳಲ್ಲಿ ನೋಡಿ, ಕೃಷಿ ಪ್ರಧಾನವಾದಂಥ ದೇಶ, ಎತ್ತುಗಳಿಗೆ ಬಣ್ಣವನ್ನು ಬರೀತಾರೆ, ನೇಗಲಿಗೆ ಬಣ್ಣವನ್ನು ಬರೀತಾರೆ, ಸುಗ್ಗಿಯ ಸಂದರ್ಭವನ್ನು ತೋರಿಸುವಂಥದ್ದು. ಇನ್ನೂ ಅನೇಕವಾದಂತಹ ವಿಚಾರಗಳನ್ನು ಒಳಗೊಂಡಿರ್ತದೆ. ಹೌದೌದು, ಖಂಡಿತ. ಈಗ ನಾವು ಮತ್ತೊಂದು ಏನು ಅಂದರೆ, ಈಗ ಯುಗಾದಿ ಹಿನ್ನೆಲೆ ತಿಳ್ಕೊಂಡ್ವಿ ಯಾಕೆ ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಅಂತ. ಈಗ ಯುಗಾದಿ ಅಂದರೆ ಯುಗ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು 4 ಯುಗಗಳು ನೆನಪಾಗುತ್ತೆ. 4 ಯುಗಗಳಿವೆ. ಇದು ಯುಗ ಪ್ಲಸ್ ಆದಿ ಅಂದರೆ ಯುಗದ ಹೊಸ ಆರಂಭ ಅಂತ ನೀವು ಈಗ ಹೇಳಿದ್ರಿ. ಯುಗದ ಆರಂಭ ಅಂತ ಬರುತ್ತೆ ಯುಗಾದಿ ಅಂತ. ಇದು ಹಾಗಾದ್ರೆ ಈ ಚೈತ್ರ ಮಾಸದಲ್ಲಿ ಬರುವಂತದ್ದು ಇದು ಯಾವ ಯುಗಾದಿ? ಆ 4 ಯುಗಗಳನ್ನ ಬಿಟ್ಟು ಇದು ಮತ್ತೆ ಈ ಚೈತ್ರ ಮಾಸದಲ್ಲಿ ಪಾಡ್ಯಮಿ ಇದರಲ್ಲಿ ಹೇಳ್ತೀವಿ ನಾವು. ಇದು ಯಾವ ಯುಗಾದಿ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದು. ಬಹಳ ಉತ್ತಮವಾದಂತಹ ಪ್ರಶ್ನೆ. ಯುಗ ಅಂದ ಕೂಡಲೇ ನೀವು ಪ್ರಸಿದ್ಧವಾದಂತಹ 4 ಯುಗಗಳಿಗೆ ಹೋಗ್ಬಿಟ್ರಿ ಅಲ್ವಾ? ಕೃತ, ತ್ರೇತ, ದ್ವಾಪರ, ಕಲಿ. ಹೌದೌದು, ಈ 4 ಯುಗಗಳು. ಇದು ಕೂಡ ಇಲ್ಲಿ ಸ್ವೀಕಾರ ಅರ್ಹವೇ. ಯಾಕೆಂದರೆ ಆದರೆ ಈ ಯುಗಗಳ ಆದಿ ಇವತ್ತು ನಾವು ಆಚರಣೆ ಮಾಡುವಂತಹ ಯುಗಾದಿ ಅಲ್ಲ. ಈ ಯುಗಾದಿ ಹೇಳುವಂತಹ ಶಬ್ದ ಶ್ರವಣದಿಂದಲೇ ನಮಗೆ
9 ಯುಗಾದಿಗಳು ಬರ್ತವೆ ಇಲ್ಲಿ. 9 ಯುಗಾದಿ. 9 ಯುಗಾದಿಗಳು ಬರ್ತವೆ. ಯಾವ್ಯಾವುದು? ಮೊದಲನೇದು ನೀವು ಹೇಳಿದ ಹಾಗೆ ಪ್ರತಿ ಒಬ್ಬ ಜನರ ಕಲ್ಪನೆಯ ಪ್ರಕಾರ ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಾದಿಗಳು ಹೌದೌದು ಅಲ್ವಾ? ಅದಕ್ಕೂ ಏನೂ ಸಂಬಂಧ ಇಲ್ಲ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಯಾಕೆಂದರೆ ವೈಶಾಖ ಶುಕ್ಲ ತದಿಗೆಯ ದಿವಸ ಅರ್ಥಾತ್ ಅಕ್ಷತ ತದಿಗೆಯ ದಿವಸ ಕೃತಯುಗದ ಆದಿ ಪ್ರಾರಂಭವಾಗ್ತದೆ. ಈ ಯುಗಾದಿಗಳಲ್ಲಿ ನಾವು ನಮ್ಮಲ್ಲಿ ವೈದಿಕರಲ್ಲಿ ಒಂದು ಕ್ರಮ ಇದೆ, ನಮ್ಮಲ್ಲಿ ಶ್ರಾದ್ದ ಮಾಡುವಂತಹ ಒಂದು ಕ್ರಮ ಇದೆ. ಈ ಯುಗಾದಿಗೆ ನಾವು ಶ್ರಾದ್ದವನ್ನು ಆಚರಣೆ ಮಾಡ್ತೇವೆ. ದರ್ಶ ಪೂರ್ಣಮಾಸ, ಈಗ ಷಣ್ಣವತಿ ಶ್ರಾದ್ದಗಳು ಅಂತ ಹೇಳಿ ಬರ್ತವೆ ವೈದಿಕದಲ್ಲಿ. ಈ ಯುಗಾದಿಗೆ ಒಂದು ಶ್ರಾದ್ದವನ್ನು ಮಾಡ್ತೇವೆ ನಾವು. ಈ ಚೈತ್ರ ಮಾಸದ ಪಾಡ್ಯ ದಿವಸ ಯಾರು ಈ ಶ್ರಾದ್ದವನ್ನು ಮಾಡೋದಿಲ್ಲ. ಆದರೆ ಕೃತಯುಗಾದಿ ಪ್ರಾರಂಭ ಆ ದಿವಸ ಒಂದು ಶ್ರಾದ್ದವನ್ನು ಆಚರಣೆ ಮಾಡಬೇಕು. ಷಣ್ಣವತಿ 96 ಶ್ರಾದ್ದಗಳಲ್ಲಿ ಬರ್ತದೆ ಇದು. ಇನ್ನು ತ್ರೇತಾಯುಗಾದಿ ಕಾರ್ತಿಕ ಮಾಸದ ನವಮಿ ದಿವಸ ಬರ್ತದೆ. ಕಾರ್ತಿಕ ಮಾಸ ನವಮಿ ದಿವಸ ತ್ರೇತಾಯುಗಾದಿ. ಮಾಘ ಮಾಸದ ಅಮಾವಾಸ್ಯೆಯ ದಿವಸ ದ್ವಾಪರ ಯುಗಾದಿ ಅಂತ ಬರುತ್ತೆ ಆಗ್ತದೆ. ಭಾದ್ರಪದ ಮಾಸದ ತ್ರಯೋದಶಿಯ ದಿವಸ ಕಲಿಯುಗಾದಿ. ಈ 4 ಯುಗಾದಿಗಳ ಕಾಲ ಮಾಸಗಳು ಬೇರೆ ಬೇರೆ. ಇದು 4 ಯುಗಾದಿಗಳಾಯಿತು. ಇನ್ನು 5 ಯುಗಾದಿಗಳು ಯಾವುದು ಹೇಳುವಂಥದ್ದು ಪ್ರಶ್ನೆ. ಇದು ಕಾಲಮಾನದ ಮೇಲೆ ನಿರ್ಧಾರವಾದಂಥದ್ದು. ಈ ವಿಚಾರ ವ್ಯಾಸರು ನಮಗೆ ವಿಷ್ಣು ಪುರಾಣದಲ್ಲಿ ಇದರ ಋತುತ್ರಯಂಚಾಪ್ಯಯನಂ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಒಂದು ಈಗ ನಾವು ಇವತ್ತಿನ ದಿವಸ ಏನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದು ಚಾಂದ್ರಮಾನ ಯುಗಾದಿ. ಈ ಚಾಂದ್ರಮಾನ ಯುಗಾದಿಗೆ ಚೈತ್ರದಿಂದ ಹಿಡಿದು ಫಾಲ್ಗುಣ ಮಾಸದವರೆಗೆ ಚಂದ್ರನ ಗತಿಯ ಮೇಲೆ ನಡೆಯುವಂತಹ ಒಂದು ಕಾಲ ಇದು. ಈ ಕಾಲ ಚಾಂದ್ರಮಾನ ಯುಗಾದಿ. ಈ ಯುಗಾದಿ ಹಾಗೆ ಒಂದು 5-6 ದಿವಸಕ್ಕೆ ಸೌರಮಾನ ಯುಗಾದಿ ಬರ್ತದೆ. ಸೂರ್ಯನನ್ನು ಅವಲಂಬಿಸಿ ಎದ್ದಿರ್ತದೆ. ಸೂರ್ಯ ಮೇಷಾದಿ ಮಾಸಗಳನ್ನು ಕ್ರಮಿಸುವಂತಹ ಕಾಲವನ್ನು ಕೊಟ್ಟಿದ್ದಾರೆ. 12 ತಿಂಗಳ ಮೇಷದಿಂದ ಹಿಡಿದು ಮೀನ ಮಾಸದವರೆಗೆ ಸೂರ್ಯನ, ಯಾಕೆಂದರೆ ನಮ್ಮ ದೇಶದಲ್ಲಿ ಕಾಲವನ್ನು ಸೂರ್ಯಚಂದ್ರರಿಂದಲೇ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಹೀಗಾಗಿ ಸೌರಮಾನ ಯುಗಾದಿಯಲ್ಲಿ ಆನಂತರದಲ್ಲಿ ಸಾವನಮಾನ ಯುಗಾದಿ ಅಂತೇಳಿ ಬರ್ತದೆ. ಸಾವನಮಾನ ಅಂದರೆ ಸೂರ್ಯ ಹುಟ್ಟದ್ರಿಂದ ಸೂರ್ಯ ಹುಟ್ಟುವಲ್ಲಿಯವರೆಗಿನ ಕಾಲಕ್ಕೆ ಒಂದು ದಿವಸವಾಗ್ತದೆ. ಇದು ಸಾವನಮಾನ ಪ್ರಕಾರ. ಇನ್ನು ಮತ್ತೊಂದು ಬಾರಸ್ಪತ್ಯಮಾನ. ಈ ಬಾರಸ್ಪತ್ಯಮಾನಕ್ಕೆ ಮಾಸ ಇಲ್ಲ. ಬಾರಸ್ಪತ್ಯಮಾನಕ್ಕೆ ಅದೇ ನಕ್ಷತ್ರಮಾನಕ್ಕೋ ಸೌರಮಾನಕ್ಕೋ ಚಾಂದ್ರಮಾನಕ್ಕೋ ಈ 4 ಮಾನಗಳಿಗೆ ಮಾಸವಿದೆ. ಬಾರಸ್ಪತ್ಯಮಾನಕ್ಕೆ ಮಾತ್ರ ಮಾಸವನ್ನು ಹೇಳಲಿಲ್ಲ. ಇಲ್ಲಿ 360 ದಿವಸಕ್ಕೆ ಒಂದು ವರ್ಷವಾಗ್ತದೆ. ಸೌರಮಾನದಲ್ಲಿ 365 ಕಾಲು ದಿವಸಕ್ಕೆ ಒಂದು ವರ್ಷವನ್ನು ಹೇಳಿದ್ದಾರೆ. ಚಾಂದ್ರಮಾನದಲ್ಲಿ ಆಗಲ್ಲ, 354 ದಿವಸಕ್ಕೆ ಒಂದು ವರ್ಷ ಆಗ್ತದೆ. ಅದೇ ಅಧಿಕ ಮಾಸ ಬಂದಾಗ 384 ದಿವಸವಾಗ್ತದೆ ಒಂದು ವರ್ಷಕ್ಕೆ. ಈ ಕಳೆದ ಅಧಿಕ ಮಾಸ ಬಂದದ್ರಿಂದ 384 ದಿವಸಕ್ಕೆ ಒಂದು ವರ್ಷವಾಗ್ತದೆ. ಇನ್ನು ನಕ್ಷತ್ರಮಾನ 27 ನಕ್ಷತ್ರಗಳು ಕ್ರಮಿಸುವಂಥದ್ದು. ಈ ಮಾನಕ್ಕೆ ಮನುಷ್ಯಮಾನದ ಪ್ರಕಾರ 324 ದಿವಸಕ್ಕೆ ಒಂದು ವರ್ಷ ಆಗ್ತದೆ. ಬಾರಸ್ಪತ್ಯಮಾನ ಬೃಹಸ್ಪತಿ ಗುರುವಿನ ಸಂಚಾರದ ಮೇಲೆ ನಡೆಯುವಂಥದ್ದು. ಹೀಗೆ ಸೌರಮಾನ, ಚಾಂದ್ರಮಾನ, ಸಾವನಮಾನ, ಬಾರಸ್ಪತ್ಯಮಾನ, ನಕ್ಷತ್ರಮಾನ, ಈ 5 ಸಮೂಹಕ್ಕೆ ಯುಗ ಅಂತ ಸಂಜ್ಞೆ ಆಗಿರ್ತದೆ.
5 ಸಮೂಹಕ್ಕೆ ಒಂದು ಯುಗ. ಈ 5 ಸಮೂಹಕ್ಕೆ ಇಲ್ಲಿ ಸೌರಮಾನವೂ ಸ್ವೀಕಾರ, ಚಾಂದ್ರಮಾನವೂ ಸ್ವೀಕಾರ, ನಕ್ಷತ್ರಮಾನವು, ಬೃಹಸ್ಪತಿಯ ಮಾನವು 5 ವರ್ಷಗಳು ಸ್ವೀಕಾರ ಅರ್ಹವಾಗಿದೆ. ಹೀಗಾಗಿ 9 ಯುಗಾದಿಗಳು ಬರ್ತವೆ ನಮಗೆ ವರ್ಷದಲ್ಲಿ. 9 ಯುಗಾದಿಗಳ ಆಚರಣೆಯನ್ನು ಭಾರತೀಯರು ಮಾಡ್ತಾರೆ. ಅದೇ ವೈಶಾಖ ಮಾಸದ ತೃತೀಯ ದಿವಸ ಕೃತ ಯುಗಾದಿ ಆಚರಣೆ. ಹೀಗೆ ಪ್ರತಿ ಒಂದು ವರ್ಷದಲ್ಲಿ ಅಷ್ಟು ಯುಗಾದಿಗಳನ್ನು ನಾವು ಆಚರಣೆ ಮಾಡಬೇಕಾಗ್ತದೆ. ಹಾಗಾಗಿ ಯುಗಾದಿ ಅಂದರೆ ಏನಪ್ಪ? ಇದು ಯಾವುದೇ ಯುಗದ ಆದಿ ಅಲ್ಲ, ಹೌದು, ಇದು ವರ್ಷಗಳ ಆದಿ. ಅದಕ್ಕೆ ಪ್ರಸಿದ್ಧವಾದ ನಮ್ಮ ಭಾರತದಲ್ಲಿ, ಅದೂ ಕರ್ನಾಟಕದಲ್ಲಿ ನಮ್ಮಲ್ಲಿ ಒಬ್ಬ ಕವಿ ನಿತ್ಯೋತ್ಸವ ಕವಿ ಅಂತ ಹೇಳೇ ಪ್ರಸಿದ್ಧಿ ಹೊಂದಿಬಿಟ್ಟಿದ್ದಾನೆ. ನಿಸಾರ್ ಅಹಮದ್ ಅವರು ಅಲ್ವಾ? ಹೌದೌದು. ಇದು ವತ್ಸರ, ಪರಿವತ್ಸರ, ಸಂವತ್ಸರ, ಹೌದೌದು ಅಲ್ವಾ? ಹಾಡು ಬರುತ್ತೆ. ಹೌದು, ನೋಡಿ ನಿತ್ಯೋತ್ಸವ ಕವಿಯಲ್ಲಿ ಅವರು ಅದರಲ್ಲ ನೋಡಿ, ಈ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಹೆಚ್ಚು ಪ್ರಾಧಾನ್ಯತೆ ಆ ಕವಿಗಳಿಂದಲೇ ಸಿಕ್ಕಿದೆ. ಖಂಡಿತ ಹೌದು. ಇದು ವತ್ಸರ ಪ್ರಥಮಂ ತಾವತು, ಅದರಲ್ಲಿ ಇದನ್ನ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಇದ್ವತ್ಸರ, ಪರಿವತ್ಸರ, ಸಂವತ್ಸರ, ಇವೆಲ್ಲವೂ ಕೂಡ ಕಾಲವನ್ನು ಒಂದು ವರ್ಷವನ್ನು ಸೂಚಿಸುವಂಥ ಒಂದು ಪದ ಇದು. ಈ ಸಮೂಹಕ್ಕೆ ಯುಗಾದಿ ಅಂತ ಅರ್ಥ. ಯುಗ ಅಂದರೆ ಸಂಧಿ ಅಂತ ಅರ್ಥ. ಒಂದು ವರ್ಷ ಹೋಗಿ ಮತ್ತೊಂದು ವರ್ಷ ಬರುವಂಥದ್ದು. ಹೀಗೆ ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಚಾಂದ್ರಮಾನದ ಪ್ರಕಾರ ಇವತ್ತಿನ ದಿವಸ ನಾವು ಏನು ಆಚರಣೆ ಮಾಡ್ತಾ ಇದ್ದೇವೋ ಇದು ಚಾಂದ್ರಮಾನ ಯುಗಾದಿ. ಖಂಡಿತ. ಗುರುಗಳೇ, ಈಗ ನೀವು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಯುಗಾದಿ ಹಿನ್ನೆಲೆ ಏನು, ಯುಗಾದಿ ಮಹತ್ವ, ಮತ್ತು ಸೌರಮಾನ ಯುಗಾದಿ, ಚಾಂದ್ರಮಾನ, 9 ಯುಗಾದಿಗಳ ಬಗ್ಗೆ ಎಲ್ಲ ನೀವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ. ಯುಗಾದಿಯನ್ನು ಯಾವ ಥರ ಇದು ಮಾಡ್ತೀವಿ, ಅದರ ಮಹತ್ವ ಏನು, ಏನೇನು ಮಾಡ್ತೀವಿ, ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದ್ರಿ. ಈಗ ಇನ್ನೊಂದು ಏನು ಅಂದರೆ, ಎಲ್ಲರಿಗೂ ಅಂದರೆ ಈಗೊಂದು ಇರುವಂಥದ್ದು, ಯುಗಾದಿ ಪುರುಷ ಯಾವುದ್ರ ಮೇಲೆ ಹೋಗ್ತಾನೆ, ಯಾಕೆಂದ್ರೆ ಅದ್ರ ಮೇಲೆ ಒಂದು ದೇಶದ ಭವಿಷ್ಯ. ಯುಗಾದಿ ಪುರುಷ ಇಂಥ ಒಂದು ಪ್ರಾಣಿ ಮೇಲೆ ಹೋದರೆ, ಇಂಥದ್ದೊಂದು ಇದ್ರ ಮೇಲೆ ಹೋದರೆ ದೇಶಕ್ಕೆ ಇಂತಿಂಥ ಒಂದು ಮುಂದಿನ ಪರಿಸ್ಥಿತಿ ಆಗುತ್ತೆ, ದೇಶಕ್ಕೆ ಒಳ್ಳೇದಾಗತ್ತೆ, ಇಷ್ಟು ಕೆಟ್ಟದ್ದಾಗತ್ತೆ, ಹೀಗೆಲ್ಲ ಒಂದಷ್ಟು ನಾವು ತಿಳ್ಕೊತೀವಿ, ಕೇಳ್ತೀವಿ. ಸೊ ಇದ್ರ ಬಗ್ಗೆ ಬಹಳ ಕುತೂಹಲ ಎಲ್ಲರಿಗೂ, ವೀಕ್ಷಕರಿಗೂ ಇದೆ, ಎಲ್ಲರಿಗೂ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ ಬಹಳ ಉಪಯುಕ್ತವಾದಂಥದ್ದು. ಯಾಕೆಂದರೆ ಯುಗಾದಿ ಪುರುಷ ಅಂತ ಹೇಳೇ ಪ್ರಸಿದ್ಧಿ ಅಲ್ವಾ? ಯುಗಾದಿ ಪುರುಷ ಇಲ್ಲಿ ನಮ್ಮಲ್ಲಿ ಸಂಕ್ರಾಂತಿ ಪುರುಷಾಕೃತಿ ಅಂತ ಹೇಳಿ ಬರ್ತದೆ. ಅದನ್ನೇ ಗ್ರಾಮ್ಯ ಭಾಷೆಯಲ್ಲಿ ಯುಗಾದಿ ಪುರುಷನ ಲಕ್ಷಣ ಅಂತ ಹೇಳಿ ಹೇಳುವಂಥದ್ದು. ಅದನ್ನು ನಾವು ಹೇಳಬೇಕಾದ್ರೆ ಯುಗಾದಿಯಲ್ಲಿ ಪಂಚಾಂಗ ಶ್ರವಣ ಅತಿ ಮುಖ್ಯವಾದದ್ದು. ಹೌದೌದು ಅಲ್ವಾ? ಅದಕ್ಕೆ ಯುಗಾದಿಯಲ್ಲಿ ನೂತನ ಪಂಚಾಂಗ ಶ್ರವಣಂ ಅಂತ ಹೇಳೇ ಬರ್ತದೆ. ಹಾಗೆ ಈ ವರ್ಷ ಈ ಒಂದು ಸಂಕ್ರಾಂತಿ ಪುರುಷ ಯಾವ ವಾಹನ ಯಾವುದು, ಯಾವ ದ್ರವ್ಯಗಳನ್ನು ಸ್ವೀಕಾರ ಮಾಡಿದ್ದಾನೆ ಹೇಳುವಂಥದ್ದು ಹಿಂದಿನಿಂದ ನಡ್ಕೊಂಬಂದ ಹಾಗೆ ಈ ವರ್ಷದಲ್ಲಿ ಏನಾಗಿದೆಯಪ್ಪ, ಆ ಒಂದು ಯುಗಾದಿ ಪುರುಷನ ಲಕ್ಷಣವನ್ನು ಪಂಚಾಂಗಗಳಲ್ಲಿ ಹೀಗೆ ಕೊಟ್ಟಿರ್ತಾರೆ. ಅಷ್ಟಬಾಹು ಚತುರ್ವಕ್ತ ಬಿಂಬೋಷ್ಟೋತ್ತುಂಗನಾಸಿಕ ಊರ್ಧ್ವಕೇಶಿ ವಿರೂಪಾಕ್ಷಿ ಸಂಕ್ರಾಂತಿ ಪುರುಷಾಕೃತಿ. ಈ ರೀತಿಯಾಗಿ ಅವನ ಹೆಚ್ಚಿನ ವರ್ಣನೆಯನ್ನು ಎಲ್ಲರಿಗೂ ಇದು ತಿಳಿದದ್ದೇ ಆದದ್ದರಿಂದ ಇಷ್ಟು ಹೇಳಿದರೆ ಸಾಕಾಗ್ತದೆ ಅಂತ ಅನಿಸ್ಕೊಳ್ತೇನೆ. ಮತ್ತು ಚೈತ್ರ ಮಾಸೆ ಪಂಚಾಂಗವನ್ನು ಹೇಳಬೇಕಾಗ್ತದೆ. ಇಲ್ಲಿ ಚೈತ್ರ ಮಾಸೆ ಶುಕ್ಲ ಪಕ್ಷೆ ಪಂಚಮ್ಯಾಂ ತಿಥೌ ಶನಿವಾಸರೇ, ಶನಿವಾಸ ಮೃಗಶಿರ ನಕ್ಷತ್ರೇ ಶೋಭನ ಕರಣೆ ಶೋಭನ ನಾಮ ಯೋಗೆ ಕೌಲವ ಕರಣೆ ಮಿಥುನ ರಾಶೌ. ಈ ಮಿಥುನ ರಾಶಿಯಲ್ಲಿ ಸೂರ್ಯೋದಯಾದಿ ಅಂದರೆ 36:47 ಲಿಪ್ತಿ ಅಂದರೆ ಅರ್ಥಾತ್ 9 ಗಂಟೆ 4 ಸಂದರ್ಭದಲ್ಲಿ ವೃಶ್ಚಿಕ ಲಗ್ನದಲ್ಲಿ ರವಿ ಮೇಷ ಸೌರಮಾನದ ಪ್ರಕಾರ, ನಾನು ಹೇಳಿದ ಹಾಗೆ ಸೌರಮಾನದ ಪ್ರಕಾರ, ಸೌರಮಾನ ಯುಗಾದಿ ಆ ದಿವಸ, ಸೌರಮಾನದ ಪ್ರಕಾರ ರವಿ ಮೇಷ ರಾಶಿಗೆ ಪ್ರವೇಶ ಮಾಡುವಂತಹ ಒಂದು ಕಾಲ ಇದು. ಮೇಷ ಸಂಕ್ರಮಣ ಕಾಲ ಇದು. ಇಲ್ಲಿ ಸೌರೇ ಚಾರ್ಘ್ಯ ವಿನಾಶಾಯ ಇತಿ ವಾರಫಲಂ, ಶನಿವಾರ ದಿವಸ.
ಶನಿವಾರ ದಿವಸ ರವಿ ಮೇಷಕ್ಕೆ ಪ್ರವೇಶ ಮಾಡಿದ್ದರಿಂದ ಸೌರೇಹೇ ಚ ಅರ್ಘ ಅಂದರೆ ಮೌಲ್ಯಗಳು ನಾಶವಾಗ್ತವೆ. ಇದು ವಾರದ ಲಕ್ಷಣ. ರಾತ್ರೌ ಸುಭಿಕ್ಷಮತುಲಂ, ಇದು ರಾತ್ರಿ ವೇಳೆ ಆದದ್ದರಿಂದ ಸುಭಿಕ್ಷವಾಗ್ತದೆ, ಅಂದರೆ ಒಳ್ಳೆಯದಾಗತ್ತೆ, ಸುಭಿಕ್ಷವಾಗ್ತದೆ. ಇದು ಕಾಲದ ಫಲ, ಅಂದರೆ ರಾತ್ರಿಯ ಕಾಲದಲ್ಲಿ. ರಾಕ್ಷಸೀ ನಾಮ್ನಿ ಸಂಕ್ರಾಂತಿ, ಸಂಕ್ರಾಂತಿ ಪುರುಷನ ಹೆಸರೇನಪ್ಪ? ರಾಕ್ಷಸೀ ನಾಮ್ನಿ. ಈ ಸಲದ್ದು ರಾಕ್ಷಸೀ ಚಾಪಿ ಅನಿಷ್ಟಕೃತ ಇದು ನಾಮಫಲಂ. ಆ ರಾಕ್ಷಸೀ ಹೇಳುವಂಥ ಹೆಸರಿದ್ದರಿಂದ ಸ್ವಲ್ಪ ಅನಿಷ್ಟಗಳು ಸಂಭವಿಸುವಂತಹ ಸಂದರ್ಭಗಳು ಇರ್ತವೆ. ಲಾಕ್ಷಾತೈಲ ಲೇಪಿತ, ಲಾಕ್ಷಾತೈಲ, ಲಾಕ್ಷ ಅಂದರೆ ಕನ್ನಡದಲ್ಲಿ ಅರಗು ಅಂತೇಳಿ, ಮೇಣ, ಅದರ ತೈಲವನ್ನು ಲೇಪನೆ ಮಾಡಿಕೊಂಡಿದೆ. ಈ ವರ್ಷ ಹೆಚ್ಚು ಅರಗುಗಳಿಗೆ ಹೆಚ್ಚು ಬೆಲೆ ಬರುತ್ತದೆ. ಗಂಗಾ ನದ್ಯಾಂ ಸ್ನಾತ್ವಾ, ಗಂಗಾ ನದಿಯಲ್ಲಿ ಮಿಂದುಬಿಟ್ಟಿದ್ದಾನೆ. ಗಂಗಾ ನದಿಗೆ ಸ್ವಲ್ಪ ನೀರಿನ ಸಮಸ್ಯೆಯು ಉದ್ಭವವಾಗುವಂತಹ ಸಾಧ್ಯತೆಗಳು ಇರ್ತವೆ. ವಿಚಿತ್ರ ವಸ್ತ್ರಧರ, ವಿಚಿತ್ರವಾದಂತಹ ವಸ್ತ್ರಗಳನ್ನು. ರಜತಾಭರಣ ಭೂಷಿತ, ಬೆಳ್ಳಿಯ ಆಭರಣವನ್ನು ಹೊಂದಿದ್ದಾನೆ. ಬೆಳ್ಳಿಗೆ ಹೆಚ್ಚು ಬೆಲೆ ಆಗ್ತದೆ. ಯಾಕೆಂದರೆ ಬೆಳ್ಳಿಯ ಪಾತ್ರೆಗಳನ್ನು ನಾವು ಪಿತೃಗಳಿಗೆ ಹೆಚ್ಚು ಬಳಸ್ತೇವೆ. ದೇವತಾ ಪೂಜೆಗಳಲ್ಲಿ ಸುವರ್ಣವಿರ್ತದೆ, ಆದರೆ ನಮ್ಮಲ್ಲಿ ನಾವು ಶ್ರಾದ್ದಾಚರಣೆ ಮಾಡುವಾಗ ರಜತ ಪಾತ್ರಂ ಅಂತ ಹೇಳೇ ಬರ್ತದೆ. ಬೆಳ್ಳಿ ಪಾತ್ರೆಗಳು ಪಿತೃಗಳಿಗೆ ಹೆಚ್ಚು ಬೆಳ್ಳಿಯನ್ನು ಪ್ರಾಚೀನರು ಸೂಚನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ದೇವರ ಪೂಜೆ ಇತ್ಯಾದಿಗಳಿಗೆ ಚಿನ್ನಗಳು ಬರ್ತವೆ ಮತ್ತು ತಾಮ್ರ ಇತ್ಯಾದಿಗಳನ್ನು ಮಾಡಬಹುದು. ಆದರೆ ಬೆಳ್ಳಿಯಲ್ಲಿ ಅಷ್ಟು ಪ್ರಾಶಸ್ತ್ಯವನ್ನು ಕೊಡಲಿಲ್ಲ. ಹೀಗೆ ಈ ವರ್ಷ ರಜತವನ್ನು ಸಂಕ್ರಾಂತಿ ಪುರುಷ ಸ್ವೀಕಾರ ಮಾಡಿದ್ದರಿಂದ ಬೆಳ್ಳಿಗೆ ಹೆಚ್ಚು ಬೆಲೆ ಬರುವ ಸಾಧ್ಯತೆ ಇರ್ತದೆ. ಚಂದನಗಂಧ ಲೇಪಿತ, ಚಂದನವನ್ನು ಮೈಗೆ ಬಂದಿದ್ದಾನೆ. ಬಕುಳ ಪುಷ್ಪಾಲಂಕೃತ, ಬಕುಳ ಪುಷ್ಪಮಾಲೆಯನ್ನು ಪುಷ್ಪಾಲಂಕೃತ. ಕೃಷ್ಣ ನಿಷ್ಪಾವ ಅಕ್ಷತಧರ, ಕಪ್ಪು ವರ್ಣದ ಅಕ್ಷತೆ ಯಾವತ್ತೂ ಕೆಂಪು ವರ್ಣದಲ್ಲಿ ಇರ್ತದೆ, ಆದರೆ ಕಪ್ಪು ವರ್ಣದ ತಾಮ್ರಪಾತ್ರೆಯನ್ನು ಸ್ವೀಕಾರ ಮಾಡಿದ್ದಾನೆ. ಚ್ಯೂತ ಫಲದರ, ಮಾವಿನ ಹಣ್ಣನ್ನು ಇಟ್ಕೊಂಡಿದ್ದಾನೆ. ವರಾಹೋಪರಿ ನಿವಿಷ್ಟ, ಹಂದಿಯನ್ನು, ವರಾಹ ಅಂದರೆ ಹಂದಿ, ಅದು ವಾಹನ, ವಾಹನ ಅವನದ್ದು. ಹಂದಿ ವಾಹನ ಅಂದರೆ ಅದರಿಂದ ಏನು ಅಂದರೆ ಈ ಹಂದಿ ವರಾಹದ ಸಂತತಿಗಳಿಗೆ ಬಹಳ ಅನುಕೂಲ, ಕಷ್ಟವಾಗುತ್ತೆ. ಸಂತತಿ ನಾಶವಾಗುವ ಸಾಧ್ಯತೆಯೂ ಇರ್ತದೆ ಒಮ್ಮೊಮ್ಮೆ. ತಾಮ್ರಪಾತ್ರೆ ಭಕ್ಷ್ಯಂ ಭುಕ್ತ್ವ, ತಾಮ್ರಪಾತ್ರದಲ್ಲಿ ಊಟ ಮಾಡಿದ್ದಾನೆ. ಚ್ಯೂತಫಲಧರ, ಜೀರ್ಣಛತ್ರಧರ, ಹರಿದೋದಂಥ ಕೊಡೆ ಅದನ್ನು ಇಟ್ಕೊಂಡಿದ್ದಾನೆ. ದಕ್ಷಿಣ ದಿಶಾದ ಆಗತ್ಯ, ದಕ್ಷಿಣದಿಂದ ಬಂದಿದ್ದಾನೆ. ಬಂದು ಐಶಾನೀಂ ದಿಶಾಂ ಅವಲೋಕ್ಯ, ಈಶಾನ್ಯವನ್ನು ನೋಡಿದ್ದಾನೆ, ಈಶಾನ್ಯ ದಿಕ್ಕನ್ನು. ಉದಗ್ ದಿಶಾಂ ಮುಖೀಯಯೌ, ಈಶಾನ್ಯವನ್ನು ನೋಡಿ ಉತ್ತರಕ್ಕೆ ಹೋಗಿದ್ದಾನೆ. ಇಲ್ಲಿ ಯಾನಿ ಚ ವಸ್ತೂನಿ ಸಂಕ್ರಾಂತಿ ಸ್ವೀಕರೋತಿ ಚ, ಯಾವ್ಯಾವ ವಸ್ತುಗಳನ್ನು ಸಂಕ್ರಾಂತಿ ಪುರುಷನು ಸ್ವೀಕಾರ ಮಾಡ್ತಾನೋ ತತ್ತನ್ ಮಹದ್ ಅರ್ಘಂ ವಾ ನಾಶಃ, ಒಂದೇ ಹೆಚ್ಚಿನ ಬೆಲೆ ಆಗ್ತದೆ, ಇಲ್ಲ ನಾಶವಾಗ್ತದೆ. ಕ್ರಯ ವಿಕ್ರಯ ಭೀತಿದ, ಅನ್ನು ವ್ಯಾಪಾರ ಮಾಡಲಿಕ್ಕೂ ಹೆದರಿಕೆ ಆಗ್ತದಂತೆ. ಆಗಮೇಚ ಭವೇತ್ ಸೌಖ್ಯಂ, ಎಲ್ಲಿಂದ ದಕ್ಷಿಣ ದಿಶಾಂ ಆಗತ್ಯ, ಎಲ್ಲಿಂದ ಬಂದಿದ್ದಾನೋ ದಕ್ಷಿಣ ದಿಕ್ಕಿಗೆ ಒಳ್ಳೆಯದಾಗ್ತದೆ. ಗಮನೇ ದುಃಖದಾಯಕಂ, ಎಲ್ಲಿ ಉತ್ತರಕ್ಕೆ ಹೋಗಿದ್ದರಿಂದ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ದುಃಖವನ್ನು. ದರ್ಶನೇತು ಭವೇದ್ ಹಾನಿ, ಈಶಾನ್ಯವನ್ನು ನೋಡಿದ್ರಿಂದ ಆ ಪ್ರದೇಶಗಳು ಸ್ವಲ್ಪ ಹಾನಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರ್ತವೆ. ಹೀಗೆ
ಈ ಸಂಕ್ರಾಂತಿ ಪುರುಷನ ಆಕೃತಿ ಅರ್ಥಾತ್ ಯುಗಾದಿ ಪುರುಷ ಈ ವರ್ಷ ವರಾಹೋಪರಿ ನಿವಿಷ್ಟ, ಅಂದರೆ ವಾಹನವನ್ನು ಹಂದಿಯ ಮೇಲೆ ಕೂತ್ಕೊಂಡು ಬಂದಿದ್ದಾನೆ. ರಜತ ಪಾತ್ರೆ ತಾಮ್ರ ರಜತ ಆಭರಣಗಳನ್ನು ಧರಿಸಿ ತಾಮ್ರದ ಪಾತ್ರೆಯಲ್ಲಿ ಊಟ ಮಾಡಿದ್ದರಿಂದ ತಾಮ್ರಗಳು ಹೆಚ್ಚು ಬೆಲೆಯನ್ನು ಹೊಂದುತ್ತವೆ ಅಥವಾ ನಾಶವನ್ನು ಹೊಂದುತ್ತದೆ. ರಜತನೂ ಹಾಗೆ, ಬೆಳ್ಳಿಯೂ ಕೂಡ ಹೆಚ್ಚು ಬೆಲೆಗೆ ಹೋಗುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇವೆಲ್ಲವೂ ಪ್ರಾಚೀನರು ಏನು ಮಾಡಿದ್ದಾರೆ, ಯುಗಾದಿ ದಿವಸ ನಾವು ಪಂಚಾಂಗ ಓದಬೇಕು ಅಂದರೆ ಆ ಪಂಚಾಂಗದಲ್ಲಿ ಬ್ರಹ್ಮನ ದಿನಮಾನವನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ಅವರು. ಮತ್ತು ಯುಗದ ಮಾನವನ್ನು ಒಂದೊಂದು ಯುಗಕ್ಕೆ ಎಷ್ಟು ವರ್ಷ, ಯಾಕಂದರೆ ದೇವತಾ ಮಾನದಲ್ಲಿ ಬೇರೆ ಇರ್ತದೆ, ಮನುಷ್ಯ ಮಾನದಲ್ಲಿ ಬೇರೆ ಇರ್ತದೆ. ಹೀಗೆ ಇದರಲ್ಲಿ ದಿನ ಪ್ರಮಾಣ ಅಂದರೆ ನಮ್ಮಲ್ಲಿ 4,32 ಕೋಟಿ ವರ್ಷ ಕೃತಯುಗದ ಪ್ರಮಾಣ. 4 ಅಬ್ಜದ 32 ಕೋಟಿ ವರ್ಷ ಇದು ಕೃತಯುಗದಲ್ಲಿ. ಕೃತಯುಗದಲ್ಲಿ ಅದರಲ್ಲಿ 14 ಮನುಗಳು ನಡೆಯುತ್ತವೆ. ಆ ನಂತರದಲ್ಲಿ ಕೃತಯುಗ ಪ್ರಮಾಣ 17,28,000 ವರ್ಷ ಕೃತಯುಗ ಇದು. ಇದು ಇದು ಈ ಹಿಂದೆ ಹೇಳದ್ದು 4 ಅಬ್ಜ 32 ಒಂದು ಬ್ರಹ್ಮನ ದಿನ, ಒಂದು ದಿನ 24 ತಾಸು. 4 ಅಬ್ಜ 32 ಅದರಲ್ಲಿ 17,26,000 ವರ್ಷ ಮನುಷ್ಯಮಾನದ ಪ್ರಕಾರ ಕೃತಯುಗ ಯುಗದ ಪ್ರಮಾಣಗಳು. ಪ್ರಮಾಣ ತ್ರೇತಾಯುಗದ್ದು 12,96,000 ವರ್ಷ ವಾಗಿರ್ತದೆ. ಇಲ್ಲಿಯೂ ಕೂಡ ಅಲ್ಲಿ ಈ 17,28,000 ವರ್ಷದಲ್ಲಿ 3 ಅವತಾರಗಳಾಗ್ತವೆ, ಮತ್ಸ್ಯ ಕೂರ್ಮ ವರಾಹ. ಅಲ್ಲೇ ಆಗ ಮನುಷ್ಯರ ಆಯುಷ್ಯ 1,00,000 ವರ್ಷವಾಗಿರ್ತದೆ, ಅಸ್ಥಿಗತ ಪ್ರಾಣರಾಗಿರ್ತಾರೆ. ತ್ರೇತಾಯುಗದಲ್ಲಿ ಹಾಗಲ್ಲ. ತ್ರೇತಾಯುಗದಲ್ಲಿ 12,96,000 ವರ್ಷ. ಅದರಲ್ಲಿ ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ ಇನ್ನು 4 ಅವತಾರಗಳಾಗ್ತವೆ. ಇಲ್ಲಿ 10,000 ವರ್ಷ ಆಯುಷ್ಯ, ಮಾಂಸಗತ ಪ್ರಾಣರು. ದ್ವಾಪರ ತ್ರೇತಾಯುಗದಲ್ಲಿ 10,000 ವರ್ಷ. ಇನ್ನು ದ್ವಾಪರ ಯುಗದಲ್ಲಿ 8,64,000 ವರ್ಷ ದ್ವಾಪರ ಯುಗದ ಪ್ರಮಾಣ. ಇಲ್ಲಿ ಕೃಷ್ಣನ ಒಬ್ಬನ ಅವತಾರವಾಗ್ತದೆ. ಕಲಿಯುಗದಲ್ಲಿ ಇಲ್ಲಿ ಆಯುರ್ಮಾನ 1,000 ವರ್ಷ. ದ್ವಾಪರ ಯುಗದಲ್ಲಿ 1,000 ವರ್ಷ ಬದುಕ್ತಿದ್ರು ಅವರು. ಭೀಷ್ಮ ದ್ರೋಣಾದಿಗಳು 800 ವರ್ಷ ಬದುಕಿದ್ರು ಅಂತ ಹೇಳಿದಿಲ್ವ, ಹಾಗೆ ಈ 1,000 ವರ್ಷ ಯಾವಾಗ ದ್ವಾಪರ ಯುಗದಲ್ಲಿ ಆಯುರ್ಮಾನ. ಈಗ ಕಲಿಯುಗದ ಪ್ರಮಾಣ 4,32,000 ವರ್ಷ ಕಲಿಯುಗದ ಪ್ರಮಾಣ. ಇಲ್ಲಿ ಬುದ್ಧ ಮತ್ತು ಕಲ್ಕಿಯ ಅವತಾರಗಳಾಗ್ತವೆ. ಈ ಯುಗದಲ್ಲಿ 6 ಮಂದಿ ಶಕಪುರುಷರಿರ್ತಾರೆ. ಯುಧಿಷ್ಠಿರ, ವಿಕ್ರಮ, ಶಾಲಿವಾಹನ, ವಿಜಯಾಭಿನಂದನ, ನಾಗಾರ್ಜುನ 6 ಮಂದಿ ಇರ್ತಾರೆ. ಇಲ್ಲಿ ಅಲ್ಪಾಯು 100 ವರ್ಷ ಆಯುಷ್ಯ, ಶ್ವಾಸಗತ ಪ್ರಾಣ. ಶ್ವಾಸ ಇರೋವರೆಗೆ. ಹೀಗಾಗಿ ಈಗ ಶಾಲಿವಾಹನ ಶಕೆ 18,000 ವರ್ಷ ಶಾಲಿವಾಹನ ಶಕೆ. ವಿಜಯಾಭಿನಂದನ 1946. ಈಗ ಒಳದದ್ದು 16,054. ಈ ಕಲಿಯುಗ ಪ್ರಾರಂಭವಾಗಿ 5,125 ಕಳೆದು 26ನೇದು ನಡೀತಾ ಇದೆ ಈಗ. ತಿಳಿಯುತ್ತಾ ಇಲ್ವ? ಹೀಗಾಗಿ ನಾವು ಶ್ವಾಸಗತ ಪ್ರಾಣರಾಗ್ತೇವೆ. ಅದರಲ್ಲಿ ಶಾಲಿವಾಹನ ಶಕೆ 10,000 ವರ್ಷ, ನಾಗಾರ್ಜುನ ಶಕೆ 4,00,000 ವರ್ಷ. ಕಲಿಯುಗದ ಅಂತ್ಯದ ಕಾಲದಲ್ಲಿ 821 ವರ್ಷ ಕಲ್ಕಿಯ ಅವತಾರ ಕಾಲಗಳು. ಶ್ವಾಸಗತ ಪ್ರಾಣರು. ಪ್ರಸ್ತುತ ಶಾಲಿವಾಹನ ಭೂಪತಿಯ ಗತಶಕೆ 1946 ಕಳೆದಿದೆ. ಉಳಿದ ಶಕ ವರ್ಷ 16,054 ವರ್ಷ ಶಾಲಿವಾಹನ ಶಕೆಯೇ ಉಳಿದಿದೆ. ಕಲಿಯುಗ 5,125 ವರ್ಷ ಕಳೆದಿದೆ.
4,26,875 ವರ್ಷಗಳ ಉಳಿದಿದೆ ಈಗ. ಎಷ್ಟು? ಇನ್ನೂ ಉಳಿದಿದೆ. 4,26,875 ವರ್ಷ. ಈ ಕಲಿಯುಗ ಇನ್ನೂ ಇದೆ, ಇನ್ನೂ ಇರುವಂಥದ್ದು. ಹೀಗೆ ಪಂಚಾಂಗದಲ್ಲಿ ಅನೇಕ ತಿಥೇಶ್ ಐಶ್ವರ್ಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ. ಹೀಗೆ ಪಂಚಾಂಗ ಶ್ರವಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇತ್ಯಾದಿಗಳನ್ನು ದಿವಸವೂ ಅದು ನಾರದರಿಗೆ ಹೇಳನ್ನಲ್ಲ, ನಾರದರ ಮಕ್ಕಳನ್ನು ಹೇಗೆ ನಾವು ದಿನವೂ ಸ್ಮರಿಸ್ತೇವೋ ಅದೇ ರೀತಿಯಲ್ಲಿ ಈ ಯುಗದ ಆದಿಯ ಸಂದರ್ಭದಲ್ಲಿ, ಯುಗಾದಿಯ ಸಂದರ್ಭದಲ್ಲಿ, ಯುಗದ ಆದಿ ಬೇರೆ, ಯುಗಾದಿ ಬೇರೆ. ಯುಗ ಅಂದರೆ ಈ 5 ವರ್ಷಗಳ ಆದಿ. ಯುಗದ ಆದಿ ಇದು 4 ಯುಗದ ಆದಿಗಳಾಗಿರ್ತವೆ. ಆದರೆ ಈ ಯುಗಾದಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ದಿನ ಇದು. ಅದಕ್ಕೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಕೊಂಡು ಅಭ್ಯಂಗ ಸ್ನಾನ ಮಾಡಿ ನೂತನ ವಸ್ತ್ರವನ್ನು ಧಾರಣೆ ಮಾಡಿ ಹೊಸ ವರ್ಷವನ್ನು ನಾವು ಸ್ವೀಕಾರ ಮಾಡುವುದು. ನೋಡಿ, ಹೋದ ವರ್ಷ ನಮಗೆ ಅಷ್ಟೆಲ್ಲ ತೊಂದರೆದಾಯಕವಾಗಿಲ್ಲವಾಗಿತ್ತು. ಈ ವರ್ಷ ಹಾಗಲ್ಲ. ಈ ವರ್ಷ ಅಗ್ನಿಯ ವರ್ಷಧಾರೆಗಳು ನಡೆಯುತ್ತದೆ. ಯಾಕೆಂದರೆ ಪ್ರಾಚೀನರು ದೇಶಕಾಲಗಳನ್ನೆಲ್ಲ ನೋಡಿಕೊಂಡು ಸುಖ ಅರ್ಥಾತ್ ಏನಪ್ಪ, ಸುಖ ದುಃಖಗಳು ಮನುಷ್ಯನ ಜೀವನದಲ್ಲಿ ಇರುವಂಥದ್ದೇ. ನಾವು ಅದನ್ನು ಸ್ವೀಕಾರ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಈ ವರ್ಷದಲ್ಲಿ ಬೇವು ಬೆಲ್ಲ, ವರ್ಷದಲ್ಲಿ ಒಳ್ಳೆಯದು ಬಂದರೂ ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನು ಬಂದರೂ ಸ್ವೀಕಾರ ಮಾಡಬೇಕು. ಅಲ್ವಾ? ಸಣ್ಣ ಮಕ್ಕಳು, ನಮ್ಮಲ್ಲೆಲ್ಲ ಏನಿದೆ, ಸಣ್ಣ ಮಕ್ಕಳಿಗೆ ಹೊಸ ವಸ್ತ್ರವನ್ನು ಹಾಕಿ ಸಂಕ್ರಾಂತಿ ಕಾಳನ್ನು ಇಟ್ಟು ನಮ್ಮಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತೇವೆ ಅಲ್ವಾ? ಕಲಶವನ್ನು ಇಡ್ತೇವೆ, ಮಾವಿನ ತೋರಣವನ್ನು ಇಟ್ಕೊಳ್ತೇವೆ, ಹೊಸ ಬೇವು ಬೆಲ್ಲವನ್ನು ಎಲ್ಲರಲ್ಲಿ ಹಂಚುತ್ತೇವೆ. ನಾವು ತಿನ್ನೋದೊಂದೇ ಅಲ್ಲ, ಸವಿತೇವೆ. ಭಾರತ ಅಂದ್ರೇನೆ ಏನಪ್ಪ, ಭಾಸಿವಾ ಭಾಯಾಂವಾ ರಥಃ ಭಾರತ. ಯಾವ ಪ್ರದೇಶದಲ್ಲಿ ಯಾವ ವ್ಯಕ್ತಿ ತಾನು ಬೆಳಗುವುದಲ್ಲದೆ ಮತ್ತೊಬ್ಬರನ್ನು ಬೆಳಗಿಸುತ್ತಾನೋ ಅಂತಹ ಪ್ರದೇಶಕ್ಕೆ, ಯಾವ ಪ್ರದೇಶದಲ್ಲಿ ಅಂತಹ ಜನರು ವಾಸವಾಗಿದ್ದಾರೋ ತಾನು ಬೆಳಗುವುದಲ್ಲೇ ಮತ್ತೊಬ್ಬರನ್ನು ಬೆಳಗಿಸುವಂಥದ್ದು ನಮ್ಮ ಭಾರತೀಯ ಸಂಪ್ರದಾಯ ಸಂತತಿ. ಹೀಗೆ ಯುಗಾದಿಯನ್ನು ಬಹಳ ಅರ್ಥಪೂರ್ಣದಲ್ಲಿ ಪ್ರಾಚೀನರು ನಮಗೆ ಹಬ್ಬ ಹರಿದಿನಗಳ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಹೊಸ ವರ್ಷವನ್ನು ನಾವು ಆನಂದದಿಂದ, ಸಂಭ್ರಮದಿಂದ ಬರಮಾಡಿಕೊಂಡು ಇದ್ದದರಲ್ಲೇ ಸಂತೋಷವನ್ನು ಪಟ್ಟುಕೊಂಡು ಜೀವನವನ್ನು ನಡೆದುಕೊಂಡು ಹೋಗಬೇಕು. ಅದಕ್ಕೆ ನಾವು ಆ ಯುಗಾದಿ ದಿವಸ ನಾವು ಪ್ರಾರ್ಥನೆ ಮಾಡುವುದು ಏನು? ಶತಾಯು ವಜ್ರದೇಹ, ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಹಾಗೆ ಸುಖ ದುಃಖವನ್ನು ಶತಾಯರು ವಜ್ರದೇಹಾಯ, ನಮ್ಮ ದೇಹಕ್ಕೆ ನಾವು ಶತಮಾನ 100 ವರ್ಷ ಬದುಕಬೇಕಲ್ವಾ? ಅದು ದೇಹ ವಜ್ರ ಸದೃಶವಾಗಿರಬೇಕು. ಶತಾಯರು ವಜ್ರದೇಹಾಯ ಸಂಪತ್ಕರಾಯ ಚ. ಆ ದೇಹ ಇದ್ರೇನೆ ನಾವು ಎಲ್ಲ ಸಂಪತ್ತನ್ನು ಸ್ವೀಕಾರ ಮಾಡಲಿಕ್ಕೆ. ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ. ಈ ಎಲ್ಲ ಅರಿಷ್ಟಗಳ ನಾಶವಾಗಬೇಕು. ಆದರೆ ನಿಂಬಕಂದಳ ಭಕ್ಷಣಂ, ಬೇವು ಬೆಲ್ಲವನ್ನು ನಾವು ತಿನ್ನಬೇಕು. ಕಹಿಯನ್ನ ಸಿಹಿಯನ್ನ ಎರಡನ್ನೂ ತಗೋಬೇಕು, ನಾವು ಸ್ವೀಕಾರ ಮಾಡಬೇಕು. ಖಂಡಿತ ಅದರಲ್ಲಿ ಬಹಳ ನೀತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಆದಿಶೇಷನ ಹತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ಬರುವಂತಹ ವರ್ಷ ಭಾರತದಲ್ಲಿರುವಂತಹ ಅಥವಾ ಈ ಭೂಮಂಡಲದಲ್ಲಿರುವಂತಹ ಎಲ್ಲರಿಗೂ ಶುಭಕರವಾಗಲಿ. ಆದರೆ ಈ ಸಂವತ್ಸರದ ಹೆಸರೇ ಕ್ರೋಧಿ ಅಂತ. ಹೀಗೆ ಆ ಕ್ರೋಧಿ ನಾಮ ಸಂವತ್ಸರ ಮಂಗಳಕರವಾಗಲಿ, ಎಲ್ಲರಿಗೂ ದೇಶವೇ ಸುಭಿಕ್ಷವಾಗಲಿ. ನಮ್ಮ ದೇಶವನ್ನು ಆಳುವಂತಹ ಎಲ್ಲ ಜನರಿಗೂ ಒಳ್ಳೆಯ ಆಯಸ್ಸನ್ನು, ಆರೋಗ್ಯವನ್ನು,
ಕೊಟ್ಟು ದೇಶದಲ್ಲಿರುವಂತಹ ಎಲ್ಲ ಜನರನ್ನು ಸರ್ವೇ ಜನಾ ಸುಖಿನೋ ಭವಂತು ಹಾಗಾಗಲಿ ಅಂತ ಹೇಳಿ ಶುಭ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು. ತುಂಬ ಒಳ್ಳೆಯ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ. ಯಾಕೆಂದರೆ ಯುಗಾದಿ ಅನ್ನುವಂಥದ್ದು ನಾವು ಪ್ರತಿಯೊಂದು ಹಬ್ಬವನ್ನು ಆಚರಿಸ್ತೀವಿ, ಆದರೆ ನಮಗೆ ಆ ಹಬ್ಬದ ಆಚರಣೆ ಮಹತ್ವ ಎಷ್ಟೋ ಜನರಿಗೆ ತಿಳಿದಿಲ್ಲ. ಯಾಕೆ ಮಾಡ್ತೀವಿ? ಹಬ್ಬವನ್ನು ಮಾಡ್ತೀವಿ, ಸುಮ್ಮನೆ ಹಬ್ಬ ಮಾಡಿ ಏನೋ ಒಂದು ಸ್ವೀಟನ್ನು ಮಾಡಿ ತಿಂದು ಸುಮ್ಮನಾಗ್ಬಿಡ್ತೀವಿ. ಇದು ಇವತ್ತು ನೀವು ಕೊಟ್ಟಿರುವಂಥ ಮಾಹಿತಿ ಇದೆಯಲ್ಲ, ಇದು ಸಾಕಷ್ಟು ಒಂದು ಒಳ್ಳೆ ಮಾಹಿತಿಯನ್ನು ಒಳಗೊಂಡಿದೆ, ಸಾಕಷ್ಟು ಒಂದು ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಮಗೆ ನಮ್ಮ ನುಡಿಸಿರಿ ವಾಹಿನಿಯಿಂದ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸೋಕೆ ಬಯಸ್ತೀನಿ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ವೀಕ್ಷಕರೇ ನೋಡಿದ್ರಲ್ಲ, ಈಗ ನಾವು ಯುಗಾದಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ, ಅದರ ಹಿನ್ನೆಲೆ ಏನು, ಅದರ ಮಹತ್ವ ಏನು, ಬೇವು ಬೆಲ್ಲವನ್ನು ತಿನ್ನುವಂತಹ ಮಹತ್ವ ಏನು, ಪ್ರತಿಯೊಂದು ವಿಷಯದ ಬಗ್ಗೆಯೂ ನಮಗೆ ವಿಷ್ಣು ಭಟ್ರು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.